ನಮಸ್ಕಾರ ಸ್ನೇಹಿತರೆ, ನಿಮ್ಮ ಕುಶಲ ಚಾನಲ್ನಲ್ಲಿ ಬಹಳಷ್ಟು ದಿನಗಳ ನಂತರ ಈ ವಿಡಿಯೋ ಅಪ್ಲೋಡ್ ಆಗ್ತಾ ಇದೆ. ಪ್ರೆಗ್ನೆನ್ಸಿ ಪ್ಲಾನಿಂಗ್ ಮಾಡಬೇಕಾದ್ರೆ ಬಹಳಷ್ಟು ಜನಕ್ಕೆ ದುಡ್ಡು ಕಾಸಿನ ಪ್ರಾಬ್ಲಮ್ ಇರುತ್ತೆ. ಹಾಗಾಗಿ ಅವರು ಬಹಳಷ್ಟು ಯೋಚನೆಯನ್ನು ಮಾಡ್ತಿರ್ತಾರೆ. ಹಳ್ಳಿಯಲ್ಲಿ ಆಗಿರಬಹುದು ಅಥವಾ ತುಂಬ ಸಿಟಿಯಲ್ಲಿ ಒಂದು ಒಳ್ಳೆಯದಾದಂತಹ ಕೆಲಸದಲ್ಲಿ ಇದ್ರೂ ಕೂಡ ಕೆಲವೊಮ್ಮೆ ಪ್ರೆಗ್ನೆನ್ಸಿಯಲ್ಲಿ ಯಾವೆಲ್ಲ ರೀತಿಯಾದಂತಹ ಉಪಯೋಗಗಳನ್ನ ಪಡ್ಕೋಬಹುದು ಅಂತ ಒಮ್ಮೆ ಯೋಚನೆ ಮಾಡಬಹುದಲ್ವಾ. ಅದೇ ರೀತಿ ನಾವು ಹಳ್ಳಿಗಳ ಕಡೆ ಆಗಿರಬಹುದು, ಕೆಲವೊಂದು ಗ್ರಾಮೀಣ ಪ್ರದೇಶದಲ್ಲಿ ಆಗಿರಬಹುದು ನೋಡೋದಾದರೆ ಯಶಸ್ವಿನಿ ಯೋಜನೆ ಅಂತ ಬಿಟ್ಟಿದ್ದಾರೆ. ಯಶಸ್ವಿನಿ ಆರೋಗ್ಯ ವಿಮೆ ಇದನ್ನು ಕರಿಬಹುದು. ಈ ಆರೋಗ್ಯ ವಿಮೆಯಲ್ಲಿ ಬಹಳಷ್ಟು ಜನಕ್ಕೆ ಉಪಯೋಗವನ್ನು ನೋಡಬಹುದು. ಇದು ಹೆಲ್ತ್, ಮೂಳೆ ಅಥವಾ ಸ್ತ್ರೀರೋಗ ಶಸ್ತ್ರಚಿಕಿತ್ಸೆ ಈ ರೀತಿ 800 ಚಿಕಿತ್ಸೆಗಳಿಗೆ ಅಥವಾ ಆಪರೇಷನ್ಗಳಿಗೆ ಇದು ಹೆಲ್ಪ್ ಆಗಿದೆ. ಬಹಳಷ್ಟು ಬಾರಿ ನೀವು ಇದನ್ನು ಮಾಡ್ಕೋಬೇಕು ಅಂದ್ಕೊಂಡ್ರೆ ಇದು ನಗದು ರಹಿತ ಸೇವೆ ಆಗಿರುತ್ತೆ. ಅಂದರೆ ಇದು ಕರೆಕ್ಟಾಗಿ ಇಷ್ಟೇ ಪರ್ಸೆಂಟೇಜ್ ಕಟ್ ಆಗುತ್ತೆ ಅಂತ ಹೇಳೋದಕ್ಕಾಗಲ್ಲ. ಇದು ಕವರ್ ಆಗುತ್ತೆ 5 ಲಕ್ಷದ ಒಳಗಡೆ. ಆದರೆ ನಾನು ಒಂದು ಹೇಳ್ತೀನಿ ಕೇಳಿ, ಈ ಒಂದು ಪ್ರೆಗ್ನೆನ್ಸಿ ಟೈಮಲ್ಲಿ ನೀವು ಇದನ್ನು ಮಾಡಿಸ್ಬೇಕು ಅಂತ ಅಂದ್ಕೊಂಡ್ರೆ ಇದು ಕೆಲವೊಂದು ಕಾರ್ಮಿಕರಿಗೆ ಮಾತ್ರ, ಅಂದರೆ ಈಗ ಹಾಲು ಹಾಕೋರಿಗೆ ಅಥವಾ ಕೆಲವೊಂದು ಕೆಲಸದಲ್ಲಿ ಇರ್ತಾರಲ್ಲ ಅಂಥವ್ರು ಮಾಡಿಸ್ಕೋಬಹುದಾಗಿರುತ್ತೆ. ಅಂದರೆ ಗ್ರಾಮೀಣ ಪ್ರದೇಶಗಳಲ್ಲಿ ಹೆಚ್ಚಿನದಾಗಿ ಇದನ್ನು ನೋಡ್ತೀವಿ. ಸೊ ಈ ಪ್ರೆಗ್ನೆನ್ಸಿಯಲ್ಲಿ ಈ ಯಶಸ್ವಿನಿ ಯೋಜನೆಯನ್ನು ಮಾಡಿಸ್ಕೊಂಡ್ರೆ ನಿಮಗೆ ಒಂದು ಯಾವುದೇ ಒಂದು ಹಾಸ್ಪಿಟಲ್ ನೀವು ಅಡ್ಮಿಟ್ ಆದಾಗ, ಅದರಲ್ಲೂ ಪ್ರೆಗ್ನೆನ್ಸಿ ಟೈಮಲ್ಲಿ ಅಥವಾ ನಿಮಗೆ ಸಿ ಸೆಕ್ಷನ್ ಡೆಲಿವರಿ ಆದರೆ, ನಾರ್ಮಲ್ ಡೆಲಿವರಿ ಆದರೆ ನಿಮಗೆ ಅಪ್ರಾಕ್ಸಿಮೇಟ್ ಆಗಿ 14,000 ಅಂದರೆ 14,000ವರೆಗೂ ಕೂಡ ನಿಮಗೆ ಕವರೇಜನ್ನು ಕಾಣ್ಬೋದು. ಇದರಲ್ಲಿ ನಿಮಗೆ ಖಂಡಿತವಾಗೂ ಹೇಳೋದಾದರೆ ಮೆಡಿಕಲ್ದು ಕವರೇಜ್ ಆಗೋದಿಲ್ಲ. ಬಟ್ ಕೆಲವೊಂದು ನೀವು ಗೌರ್ಮೆಂಟ್ ಹಾಸ್ಪಿಟಲ್ಗಳಿರುತ್ತಲ್ಲ ಅಥವಾ ಗೌರ್ಮೆಂಟ್ಗೆ ಸೇರಿದಂತಹ ಪ್ರೈವೇಟ್ ಹಾಸ್ಪಿಟಲ್ಗಳಿರುತ್ತಲ್ಲ ಅಲ್ಲೂ ಕೂಡ ಇದು ಕವರೇಜ್ ಆಗುತ್ತೆ. ಅದ್ರ ಬಗ್ಗೆ ನೀವು ತುಂಬ ಆ ಹಾಸ್ಪಿಟಲ್ಗೆ ಹೋಗಿ ಇದು ಕವರ್ ಆಗುತ್ತಾ ಏನು ಅಂತೆಲ್ಲ ನೀವು ಡೀಟೇಲ್ಸನ್ನು ತಿಳ್ಕೊಂಡ್ರೆ ಖಂಡಿತವಾಗ್ಲೂ ಇದು ನಿಮಗೆ ಬಹಳಷ್ಟು ಹೆಲ್ಪ್ ಆಗುತ್ತೆ. ಇದು ಅಪ್ರಾಕ್ಸಿಮೇಟ್ ಆಗಿ 2 ಮೆಂಬರಿಂದ 7 ಜನ 8 ಜನ ಮೆಂಬರ್ ಇದ್ರೂ ಕೂಡ ನೀವು ದುಡ್ಡನ್ನು ಕಟ್ಟಿ ನೀವು ಇದನ್ನು ಮಾಡಿಸ್ಕೋಬಹುದು. ಮಿನಿಮಮ್ ದುಡ್ಡು ಒಬ್ಬ ಒಂದು ಪರ್ಸನ್ಗೆ 250 ರೂಪೀಸ್ ವರ್ಷಕ್ಕೆ ಕಟ್ಟಾಗುತ್ತೆ. ಅಂದರೆ ನೀವು ಒಂದು 5 ಜನ 6 ಜನ ಇತ್ತು ಅಂದರೆ ನಿಮಗೆ 1,500ವರೆಗೂ ಕೂಡ ಇದನ್ನು ನೀವು ವರ್ಷಕ್ಕೊಂದ್ಸತಿ ರಿನಿವಲ್ ಅಥವಾ 3 ವರ್ಷಕ್ಕೊಂದ್ಸತಿ 5 ವರ್ಷಕ್ಕೊಂದ್ಸತಿ ರಿನಿವಲನ್ನು ಮಾಡಿಸ್ಕೋಬಹುದಾಗುತ್ತೆ. ಯಶಸ್ವಿನಿ ಯೋಜನೆ ಬಗ್ಗೆ ದಯವಿಟ್ಟು ಪ್ರೆಗ್ನೆನ್ಸಿಯಲ್ಲಿ ಸ್ವಲ್ಪ ಕೇರನ್ನು ತಗೊಂಡು ನೀವು ಪ್ರೆಗ್ನೆಂಟ್ ಆಗಿದ್ದಾಗಲೇ 1 ಮಂತ್ 2 ಮಂತ್ 3 ಮಂತ್ಸ್ ಇದ್ದಾಗಲೇ ಇದನ್ನು ಮಾಡಿಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಡಿ. ನೆಕ್ಸ್ಟ್ ಧರ್ಮಸ್ಥಳ ಸುರಕ್ಷಾ ವಿಮೆ ಅಂತ ಇದೆ. ಇದು ಅಷ್ಟೇ ಬಹಳಷ್ಟು ಹಳ್ಳಿಗಳ ಕಡೆ ಗ್ರಾಮೀಣದಲ್ಲಿ ಎಷ್ಟೋ ಬಾರಿ ಇದು ಹೆಲ್ಪ್ ಆಗಿದೆ. ಇದು ಧರ್ಮಸ್ಥಳ ಸಂಘದಲ್ಲಿ ಇರುವಂತಹ ಒಂದು ಹೆಣ್ಮಕ್ಳಿಗೆ ಇದು ಬಹಳಷ್ಟು ಕವರನ್ನು ತಂದುಕೊಟ್ಟಿದೆ. ಹಾಗಾಗಿ ಧರ್ಮಸ್ಥಳ ಸುರಕ್ಷಾ ವಿಮೆಯನ್ನು ನೀವು ಮಾಡಿಸ್ಕೋಬಹುದು. ಇದು ಆ ಸಂಘದಲ್ಲಿ ಸದಸ್ಯರಾಗಿರುವಂತಹ ಹೆಣ್ಮಕ್ಳಿಗೆ ಮಾತ್ರ ಇದು ಕವರ್ ಆಗುತ್ತೆ. ಮತ್ತು ಹೆಲ್ತ್ ಇನ್ಶೂರೆನ್ಸ್, ಇತ್ತೀಚೆಗೆ ಸ್ಟಾರ್ ಇನ್ಶೂರೆನ್ಸ್ ಅನ್ನೋದು ಹೆಚ್ಚಾಗಿ ಕಂಡು ಬರ್ತಾ ಇದೆ ಸ್ನೇಹಿತರೆ. ಇದು ಆಫೀಸ್ ವರ್ಕಲ್ಲಿ ಇರ್ತಾರಲ್ಲ ಅಂಥವ್ರು ಕೂಡ ಮಾಡಿಸ್ಕೋಬೋದು. ಅಥವಾ ನಾರ್ಮಲ್ ಆಗಿ ನೀವು ಪರವಾಗಿಲ್ಲ, ನಾವು ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಕೋತೀವಪ್ಪ, ನಾವು ತಿಂಗಳು ಒಂದು 10,000 ದುಡಿತಾ ಇದ್ದೀವಿ, ಬಟ್ ನಮ್ಮಲ್ಲಿ ಹೆಚ್ಚಿನ ಇನ್ಶೂರೆನ್ಸ್ ಬೇಕಾಗುತ್ತೆ, ನಮಗೆ ತುಂಬ ಹೆಲ್ತ್ ಇಶ್ಯೂಸ್ ಇದೆ ಅನ್ನೋರು ಕೆಲವೊಂದು ನೀವು ನಿಮ್ಮ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ನೋಡಿಕೊಂಡು ನೀವು ಎಷ್ಟು ಅಮೌಂಟ್ ಬೇಕೋ, ವರ್ಷಕ್ಕೆ ನೀವು 5,000 ಕಟ್ಟುತ್ತೀರಾ, 20,000 ಕಟ್ಟುತ್ತೀರಾ, ನೀವು ಯಾವ ರೀತಿ ಕವರೇಜನ್ನು ತಗೋತೀರೋ ಅದ್ರ ಮೇಲೆ ಸ್ಟಾರ್ ಇನ್ಶೂರೆನ್ಸ್ ಡಿಪೆಂಡ್ ಆಗಿರುತ್ತೆ. ಅದರ್ವೈಸ್ ಬೇರೆ ಬೇರೆ ಇನ್ಶೂರೆನ್ಸ್ಗಳು ಕೂಡ ಇದೆ. ಟಾಟಾ ಇನ್ಶೂರೆನ್ಸ್ ಇದೆ ಅಥವಾ ಅಂಬಾನಿ, ಇದೇ ರೀತಿ ಎಷ್ಟೊಂದು ಇನ್ಶೂರೆನ್ಸ್ಗಳಿದೆ. ಬಟ್ ಒಬ್ಬರನ್ನ ನೀವು ತಿಳ್ಕೊಂಡು ಅದ್ರ ಬಗ್ಗೆ ರಿಸರ್ಚ್ ಮಾಡಿ ಈ ರೀತಿಯಾದಂತಹ ಇನ್ಶೂರೆನ್ಸ್ಗಳನ್ನ ಮಾಡಿಸ್ಕೊಳ್ಳಿ. ಯಾಕೆ ಅಂತ ಹೇಳೋದಾದರೆ, ಪ್ರೆಗ್ನೆನ್ಸಿ ಟೈಮಲ್ಲಿ ನೀವು ಮಾಡಿಸ್ಕೋತೀರಾ, ಬಟ್ ಕೆಲವೊಂದು ಹಾಸ್ಪಿಟಲ್ಗಳಲ್ಲಿ ಕೆಲವೊಂದು ಸ್ಕೀಮ್ಗಳು ಅವೈಲೇಬಲ್ ಇರೋದಿಲ್ಲ. ಕೆಲವೊಂದು ಸತಿ ಅಂತ ಒಪ್ಕೋತಾರೆ, ಅಲ್ಲಿ ಹೋಗಿ ಕವರೇಜನ್ನು ಮಾಡ್ಕೊಳ್ಳೋದಿಲ್ಲ. ಹಾಗಾಗಿ ಫಸ್ಟೇ ತಿಳ್ಕೊಂಡು ಹಾಸ್ಪಿಟಲ್ ಇದೆಯಾ ಇಲ್ವಾ ಅಂತ ತಿಳ್ಕೊಂಡು ಆ ಒಂದು ಇನ್ಶೂರೆನ್ಸ್ಗಳನ್ನ ನೀವು ಮಾಡಿಸ್ಕೋಬಹುದು. ಇನ್ನೊಂದು ESI ಕಾರ್ಡ್ ಅಂತ ಇರುತ್ತೆ. ಅಂದರೆ ಈಗ ಗಾರ್ಮೆಂಟ್ ಕೆಲಸಕ್ಕೆ ಹೋಗೋಂಥವ್ರಿಗೆ ಅಥವಾ ಬೇರೆ ಜಾಬಲ್ಲಿ ಇರುವಂಥವ್ರಿಗೂ ಕೂಡ ಪ್ರತಿ ತಿಂಗಳು ಇಷ್ಟು ದುಡ್ಡು ಅಂತ ಕಟ್ಟಾಗ್ತಾ ಇರುತ್ತೆ. ಅದನ್ನು ESI ಅಂತ ಕರಿತೀವಲ್ವಾ, ಅದರಲ್ಲೂ ಕೂಡ ನಿಮಗೆ ಯಾವುದೇ ಒಂದು ಪ್ರೆಗ್ನೆನ್ಸಿ ಟೈಮಲ್ಲಿ ನೀವು ಹಾಸ್ಪಿಟಲ್ಗೆ ಅಡ್ಮಿಟ್ ಆದಾಗ ನಿಮಗೆ ಆಲ್ಮೋಸ್ಟ್ 80 to 90% ನಿಮಗೆ ದುಡ್ಡು ಅದರಲ್ಲೇ ಕವರೇಜ್ ಆಗುತ್ತೆ. ಹಾಗಾಗಿ ಅದನ್ನು ಕೂಡ ESI ಕಾರ್ಡ್ ಏನಾದ್ರು ನೀವು ಮಾಡಿಸ್ಕೊಂಡಿದ್ರೆ, ಅಂದರೆ ನೀವು ಜಾಬ್ಗೆ ಸೇರಿ 1 ವರ್ಷ ಆಗಿರಬೇಕು, ತದನಂತರವೇ ಅದು ನಿಮಗೆ ಅಪ್ಲೈ ಆಗೋದು. ಹಾಗಾಗಿ ESI ಕಾರ್ಡ್ ಏನಾದ್ರು ನೀವು ಮಾಡಿಸ್ಕೊಂಡಿಲ್ಲ ಅಂದರೆ ಖಂಡಿತವಾಗಿ ಮಾಡಿಸ್ಕೊಳ್ಳಿ. ಅದು ಕೂಡ ನಿಮಗೆ ಬಹಳಷ್ಟು ಹೆಲ್ಪ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಈ 4 ವಿಷಯಗಳು ನಿಮಗೆ ಇಷ್ಟ ಆಗಿದೆ, ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ಥರ ಸಪೋರ್ಟನ್ನು ನೀಡ್ತಾ ಇರಿ.